ನಿಪ್ಪಾಣಿಗೆ ಮದುವೆಗೆ ಹೋದಾಗ ವಾಪಸ್ ಬರುವಾಗ ನಮ್ಮ ಜೊತೆ ಯಾರು ಬಂದಿದ್ದಾರೆ, ನಾವು ಅವರಿಗೆ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀವಿ, ಅವ್ರು ಏನೇನು ನಮ್ಮ ಬಗ್ಗೆ ಮಾತಾಡಿದ್ದಾರೆ, ಯಾವ ರೀತಿ ನಮ್ಮ ಅತಿಥಿ ಸತ್ಕಾರ ಯಾವ ರೀತಿ ಇದೆ ನೋಡಕ್ಕೆ ರೆಡಿ ಇದ್ರೆ ಅಂದರೆ ಈ ವಿಡಿಯೋ ಒಳಗದ. ಆ ಮದುವೆ ವಿಡಿಯೋ ಇದೆಯಲ್ಲ ಸಪ್ರೇಟಾಗಿ ಬಿಡ್ತೀನಿ. ಇದು ಅವ್ರು ನಮ್ಮ ಮನೆಗೆ ಬಂದಿದ್ದು, ನಾವು ಏನೇನು ಅವ್ರ ಜೊತೆ ಎಲ್ಲ ಮಾತಾಡಿದ್ವಿ ಏನು ಅಂತ ಇದ್ರೊಳಗಿದೆ. ಭಾಳ ವಿಶೇಷದ ಪೂರ್ತಿ ವಿಡಿಯೋ ನೋಡ್ರಿ. ನೋಡಿ ನಮ್ದು ಭಾಗ್ಯ ಸರ್ ಮತ್ತೆ ಬೆಟಗೇರಿ ಸರ್ ಹೌದಾ, ಅದೇ ಮಗ, ಅದೇ ನಿಮ್ಮ ಮಗ ಅವ್ರೇನ್ರಿ? ಇದು ಅನಿಸ್ತಾ ಇದೆ ನೋಡಾಕ ಎರಡು ಕಣ್ಣುಗಳು ನಂಗೆ ಸಾಕಾಗ್ತಾ ಇಲ್ಲ ನಿಜವಾಗ್ಲೂ. ಜೋಡಿಯಾಗಿ ಕುತ್ಕೊಂಡು ಅದೇ ರೀ, ಇಲ್ಲಿ ನೋಡಿ ಇಲ್ಲಿ ಸರ್ ಅವರೆಲ್ಲ ಬಂದಿದ್ದಾರೆ. ಅವಾಗಿಂದ ಬರ್ತಾ ಇದೀವಿ, ಎಷ್ಟೊಂದು ಹಾಡಗಳು ಅಂತ ಇದಾರೆ. ಹೆಂಗ ಬಂದ್ವಿ ಗೊತ್ತಾಗ್ಲಿಲ್ಲ. ಹೌದ್ರಿ ಮತ್ತ ಸರ್ ಅಂಕಲ್ ಅವ್ರು ಇಳ್ಯಾಕ ನೋಡ್ರಿ. ಸರ್ ಇದೆಲ್ಲ ನೋಡ್ಬೇಕು ನೀವು. ಹಾ ಸರ್ ಇಲ್ರಿ, ನಾವು ಒಬ್ರು ತೆಗ್ಯಾಕ ಬಂದಿದ್ರಿ. ಅದೇ ನಮ್ಮ ಫೇವ್ರೇಟ್ ರೀ ಇದು ಆರ್ಟ್, ಭಾಳ ಇಷ್ಟ ಸರ್ ಇದು ಮೊನ್ನೆ ರೀ ಪೇಂಟಿಂಗ್ ಮಾಡಿ ಈಗ ಎಲ್ಲ ಮನೆಗೆಲ್ಲ ಮಾಡ್ಕೊಂಡಿದೀವ್ರಿ. ಅಲ್ಲಿ ಒಳಗಡೆ ಸ್ವಲ್ಪ ಇದೆ ಕೂಡ ಬಂತು ಅವರಿಗೆ ನಮ್ಮ ಮನೆ ನೋಡು ಭಾಗ್ಯ. ಬರಿ 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 ಸರ್, ನಿಧಾನಕ್ಕೆ ಬರಿ, ಕೈ ಹಿಡಿಲ್ಲ. ಹಾ ಈ ತರ ಎಲ್ಲ ಮಾಡ್ಕೊಂಡಿದೀವಿ ನೋಡಿ. ನೀವು ಆರ್ಟ್ ಅಂದ್ರಲ್ಲ, ನಾನು ಆರ್ಟ್ ಮಾಡಿದೀನಿ ಅಂತ ಅಂದ್ಮೇಲೆ ನನಗೆ ಮನಿ ಒಳಗೆ ಮಾಡ್ಕೊಟ್ಟಾರ್ರಿ. ಇಷ್ಟು ಖುಷಿ ಕೊಡ್ತದಲ್ಲ ಮನ್ಸಿಗೆ. ಹಾ ನಾ ಫೋಟೋ ತೆಗಿತೀನಿ. ಅದೇ ಸರ್, ಆಯ್ತಾಯ್ತು. ಮುಂದೆ ಮತ್ತೇನ್ ಬೇಕಾಗಿದೆ? ಇಷ್ಟು ಪ್ರೀತಿ ಕೊಟ್ಟಿರ್ಬೇಕಾದ್ರೆ ಎಂದಾದರೂ ಸೇರಲೇಬೇಕು, ಬಾಳಲೇಬೇಕು, ಬಾಳು ಬೆಳೆದಲೇಬೇಕು. ದೂರ ಬೆಟ್ಟದಲ್ಲಿ ಹೇಳಿ, ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಊರಾಸಿ ಹಾಸಿರಬೇಕು. ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಊರಾಸಿ ಹಾಸಿರಬೇಕು. ತಂಗಾಳಿ ಜೋಗುಳವ ಹಾಡಲೇಬೇಕು, ತಂಗಾಳಿ ಜೋಗುಳವ ಹಾಡಲೇಬೇಕು. ಬಂಗಾರದ ಸಾಗರವ ಬೆಳೆಯಲೇಬೇಕು, ನಾವು ನೀವು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಥ್ಯಾಂಕ್ ಯು ಸರ್. ಯಾಕಂದ್ರೆ ರೀತಿ ಹಿಂದಿ ಬಾವಿ ಇದೆ ಸರ್. ಹಾ ಬಾವಿ ನಾವು ಮನೆ ಕಟ್ಟುವಾಗ ಮುಂಚೆ ಮನೆ ಬಾವಿ ತೆಗೆದು ಮನೆ ಕಟ್ಟಿದೀವಿ ಸರ್. ಇದ್ದಂಗೆ ಇದೆಲ್ಲ ನೇಚರ್ ನಮ್ಮ ಜೊತೆನೇ ಇದೆ ಇದ್ರಿ. ಈ ರೀತಿ ಎಲ್ಲ ಅವ್ರು ಮಾಡ್ಕೊಡ್ರಿ, ಭಾಳ ಮಾಡ್ಯಾರ್ರಿ. ಅವರು ಮಾಡೋರು ಭಾಳ ಒಳ್ಳೆಯವ್ರು ಇದ್ದಾರ್ರಿ. ಹಾ 3 ಸರ್. ಹಾ 3 ಒಳಗೆ ಎಲ್ಲ. ಆಮೇಲೆ ಇದು ಏನಿದೆ ಅಲ್ಲ ಇದು ಇದು ಹಾ ಹಾ ಡಾರ್ಕ್ ರೀ. ಆಮೇಲೆ ಹಾ ನ್ಯಾಚುರಲ್ ಸರ್. ಮತ್ತೆ ಇದು ನೋಡಿ, ಇದು ಈ ಕಡೆ ನೋಡ್ತದ. ಬನ್ನಿ ಇಲ್ಲಿ, ಇಲ್ಲಿ ಹಿಂಗ್ ನೋಡಿದ್ರೆ ಹಿಂಗ್ ಬರ್ತದ. ನೀವ್ ಈ ಕಡೆ ಬಂದ್ರಿ ಇಲ್ಲೂ ಇಲ್ಲೂ ನೋಡ್ತದ ನಿಮಗೆ. ಇಲ್ಲ ಇದ್ರಾಗ ಮೀನಾ ಅದಾವ ಸರ್. ಅದ್ರಾಗ ಮೀನಾ ಇಟ್ಕೊಂಡಿದೀವಿ. ಅಲ್ಲ ನಮ್ಮ ಮನ್ಸಿಗೆ ನೋವು ಮಾಡಲ್ಲ ಅವು, ಯಾಕಂದ್ರೆ ಅವ್ರ ಪಡಿಗೆ ಅವ್ರು ಇರ್ತಾರ. ಅದೇ ಸರ್, ಇದೇ ನಮ್ಗೆ ಬೇಕಾಗಿರೋದು ಇದೇ ರೀ. ಬೆಳಿಗ್ಗೆ ಪಕ್ಷಿ ಅದೇ ನಾವು ಇದ್ರೋಗೆ ನಮ್ದು, ಯಾಕಂದ್ರೆ ಟೈಮ್ ಇರಲ್ಲ ಆದ್ರೂ ನಮಗ್ ಖುಷಿ ಅದ ರೀ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು, ಆಕಾಶ ದೀಪವು ನೀನು,
ನಿನ್ನ ಕಂಡಾಗ ಸಂತೋಷವೇನು. ನಮ್ಮ ಹರ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ತೂರಿ ಪ್ರೀತಿ ಎಂಬ ದೈವವೇ ನಮಗಾರ, ನೀವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಹಿಂದೂ ಹಾ ಹಾ ಹಿಂದೂಸ್ತಾನಿ ಎಲ್ಲ ಕಲ್ಸಿ ಹಾ. ಅವರೇನಿ ನಮ್ಮ ಅತ್ತೆಯವರು. ಹಾ ನಮ್ಮ ಅತ್ತೆಯವರು. ದೇವರು ಊರಿಗೆ ನೂರು ಹುಡುಕುವರಾರು, ಕಾಣುವ ತಾಯೇ ಪರಮ ಗುರು. ಏನ್ ಸರ್ ನಿತ್ತಲ್ಲೇ ಹಾಡ್ತಿರಲ್ಲ, ಹೆಂಗದ ಅಂತ ಪಟ್ನ ಹೆಂಗ್ ಬರ್ತದ. ಹಾ ಅರ್ಜುನ್ ಅವರಿಗೆ ಬರದ ಆ ರೀತಿ ಕೊಟ್ಟಿದ್ದಾರೆ. ದೇವ್ರ ಮನೆ ತೋರ್ಸೇ ಬರೋ ನೀನ್ ನೋಡ್ರಿ ಈ ಕಡೆ ಸರ್. ಇದೆಲ್ಲ ಕೊಟ್ಟಿ ಹಾ 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 ಅದೇ ರೀ. ಹೌದೌದು ಹೌದ್ರಿ, ಅದೇ ಕೊಟ್ಟಿ ಹಾ. ಇದೆಲ್ಲ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ನಮಗೆ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಇಲ್ಲಿ ಇಟ್ಟಿದೀವ್ರಿ. ಬರ್ಬೇಕು ಸರ್ ನಿಮ್ಮಂತವ್ರು ನಮ್ಮ ಮನೆಯೊಳಗೆ ಬರ್ರಿ ಸರ್. ಸರ್ ಬರ್ರಿ ಬರ್ರಿ ನಿಧಾನಕ್ಕೆ ಬರ್ರಿ. ಮಹಾಲಕ್ಷ್ಮಿ ವೆಂಕಟೇಶ್ವರ ಇದು ಟೋಟಲಿ ರಾಜಸ್ಥಾನ. ನಮಸ್ಕಾರ ಅಭಿಮಾನಿ ಬಂಧು ಮಿತ್ರರಿಗೆ. ಸೊ ಇವತ್ತಿನ ದಿವಸ ನಮ್ಮ ಸಮೃದ್ಧಿಯ ಸನ್ನಿಧಿಗೆ ವಿಶೇಷ ಅತಿಥಿಗಳ ಆಗಮನ ಆಗಿದೆ. ಅವರು ಅತಿಥಿ ಅಂತಂದ್ರೆ ಬೇರೆ ಯಾರು ಅಲ್ಲ, ನಮ್ಮ ಹಿತೈಷಿ ಬಂಧುಗಳೇ ಆಗಿದ್ದಾರೆ. ದೂರದ ಹುಬ್ಬಳ್ಳಿಯಿಂದ ಆಕಸ್ಮಿಕವಾಗಿ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ವಿ. ನಾನು ಮದುವೆ ಮುಗಿಸ್ಕೊಂಡು ನನ್ನ ಧರ್ಮಪತ್ನಿ ಜೊತೆಗೆ ವಾಪಸ್ ಬೆಳಗಾವಿ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೆ. ತಕ್ಷಣ ಫೋನ್ ಬಂತು ಗುರುಪಾದನ್ನ ಬೆಟಗೇರಿ ಅವರಿಂದ. ಸರ್ ನೀವೊಂದು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರು. ನಮ್ಮ ವಯಸ್ಸಾದವ್ರ ಅಂಕಲ್ ಇದ್ದಾರೆ, ಅಣ್ಣವ್ರು ಇದ್ದಾರೆ, ಅವರು ಬೆಳಗಾವಿಗೆ ನಿಮ್ಮೊಟ್ಟಿಗೆ ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ದಯವಿಟ್ಟು ಕರ್ಕೊಂಡು ಹೋದ್ರೆ ನಮಗೆ ಬಹಳ ಪುಣ್ಯ ಆಗ್ತದೆ ಅಂದ್ರು. ನಾವು ಬಹಳ ಖುಷಿ ಪಟ್ಟಿವಿ, ಅವ್ರಿಗಿಂತಲೂ ಹೆಚ್ಚಿಗೆ ನಾವು ಖುಷಿ ಪಟ್ಟಿವಿ. ನಮ್ಮ ವೆಹಿಕಲ್ ಅಲ್ಲಿ ಇನ್ನೂ 4-5 ಜನ ಕೂಡ ಜಾಗ ಇದೆ. ಸೊ ನಮ್ ಜೊತೆಗೆ ಒಂದು ಹಿರಿಯ ಒಂದು ಜೀವ ನಮ್ ಜೊತೆಗೆ ಬರ್ತಾ ಇದೆ ಬೆಳಗಾವಿವರೆಗೆ. ಅವ್ರನ್ನ ಕರೆದುಕೊಂಡು ಹೋಗುವಂತ ಸೌಭಾಗ್ಯ ನಮಗೆ ಸಿಕ್ಕಂತೇಳಿ ನನಗೂ ಮತ್ತು ನನ್ನ ಧರ್ಮ ಪತ್ನಿಗೂ ಬಹಳ ಖುಷಿ ಆಯ್ತು. ಆಮೇಲೆ ಇನ್ನೊಂದು ತಪ್ಪು ನಾ ಏನ್ ಮಾಡಿದೆ ಅಂತಂದ್ರೆ, ಈಗ ಡೈರೆಕ್ಟ್ ಆಗಿ ನೇರವಾಗಿ ನಾವು ಅವ್ರಿಗೆ ಬಸ್ ಸ್ಟ್ಯಾಂಡ್ ಬಿಡಬೇಕಾಗಿತ್ತು. ಅವ್ರಿಗೆ ಹೇಳ್ದಕ್ಕೆ ಅದನ್ನ ನಮ್ಮ ಮನೆ ಕರ್ಕೊಂಡ್ ನಮ್ಮ ಪುಣ್ಯ, ನಮ್ಮ ಒಂದು ಭಾಗ್ಯ ಅಂತಂದ್ರೆ ಅಡ್ಡಿಲ್ಲ. ನಮ್ಮ ಮನೆಯಲ್ಲಿ ಅವರ ಒಂದು ಪಾದ ಸ್ಪರ್ಶ ಆಗ್ಲಿ, ಇನ್ನು ನಮ್ಮ ಮನೆ ಬ್ಲೆಸ್ ಆಗ್ಲಿ, ಈ ಮನೆಯಲ್ಲಿ ವಾಸಿಸುವ ಎಲ್ಲ ಮೆಂಬರ್ಸ್ ಕೂಡ ಸೌಭಾಗ್ಯವತಿಯಿಂದ ಸಕಲ ಸಂಪನ್ನ ಭರಿತರಾಗಿ ಆರೋಗ್ಯವಾಗಿರ್ಲಿ ಅಂತ ಹೇಳಿ ಅವ್ರದ್ದು ಆಶೀರ್ವಾದ ಇರ್ಲಿ ಅಂತ ಹೇಳಿ. ಯಾಕಂದ್ರೆ ಅವ್ರ ಅಂಕಲ್ ಅವ್ರು ಬಂದಾಗ ನೋಡಿದಾಗ ಅವ್ರ ಅಂಕಲ್ ಅವ್ರ ಮುಖದ ಮೇಲೆ ಖುಷಿ ನೋಡಿದೆ ನಾನಲ್ಲಿ. ಅವರು ಹೇಳೇ ಬಿಟ್ರು. ಈಗ ಅವರೇ ಮಾತಾಡ್ಲಿ, ಒಂದೆರಡು ಮಾತಾಡ್ತಾ ಇದ್ದೆ, ಅವ್ರ ಮಾತು ನನಗೆ ಕೇಳಬೇಕಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಕಸ್ಮಾತ್ ಮದ್ವೆಗೆ ಬಂದಾಗ ಸುರೇಶ್ ಸಾಂಗ್ಲಿಕರ ದಂಪತಿಗಳ ಪರಿಚಯ ಆಯ್ತು. ನಾವು ಬಸ್ಗೆ ಕಾಯ್ತಾ ಇದ್ದಾಗ ಯಾವ ಕಡೆ ಹೋಗ್ತಾ ಇದ್ರಿ ಅಂತಂದಾಗ ನಾವು ಬೆಳಗಾವ್ ಹೋಗ್ಬೇಕು, ಇಲ್ಲ ನಮ್ಮ ಕಾರ್ ಖಾಲಿ ಅದ ನೀವು ಬರ್ರಿ ಅಂತಂದ್ರು. ಅದಕ್ಕೆ ನಾವು ನಮ್ಮನ್ನ ಅಗ್ದಿ ಆತ್ಮೀಯವಾಗಿ ಬಂದ್ ಮಾಡಿಕೊಂಡು ಕಾರ್ನೊಳಗೆ ಗುರುಪಾದ ಬೆಟಗೇರಿ ಅವರು, ಸುರೇಶ್ ಸಾಂಗ್ಲಿಗರ್ ಅವರು, ಅವರು ಧರ್ಮಪಂಥಿ ಅಂತೆ ಯಾವಾಗಲೂ ವಿಡಿಯೋ ಶೂಟಿಂಗ್ ಮಾಡುವಂತ ಒಳ್ಳೆ ಇಂಥ ಜೋಡಿಯನ್ನು ನಾನು ಇಲ್ಲಿವರೆಗೆ ನನ್ನ ಲೈಫ್ನಾಗ ನೋಡಿಲ್ಲ. ನಾನು ಇವರು ಬಹಳ ಅನ್ಯೋನ್ಯವಾಗಿ ಎಷ್ಟೊಂದು ನೋಡಿ ಕಲಿಯುವಂಥದ್ದೈತಿ ಅವ್ರ ಕಡೆಯಿಂದ. ಹಂಗಾಗಿ ಯಾರಿಗೂ ಬರೋಂಗಿಲ್ಲ. ಎಲ್ಲ ಉಳಿದ ದಂಪತಿಗಳು ಈ ಒಂದು ವಿಡಿಯೋನ ಅಥವಾ ಇವರ ಒಂದು ಕಾರ್ಯವನ್ನ ನೋಡಿ ಮೆಚ್ಚಿಬಿಟ್ರೆ ಎಷ್ಟೊಂದು ಸುಖ, ಸಂತೋಷ, ಆನಂದ ನೋಡೋರಿಗೂ ಒಂದು ಸುಖ ಕೊಡ್ತದ. ಸೊ ಅದಕ್ಕೆ ನಾನಂತೆ ಅವ್ರ ಮನೆಗೆ ಬಂದ್ಮೇಲೆ ಅವ್ರ ಮನೆ ಹೆಸರು ಸಮೃದ್ಧಿ ಅಂತದ. ಆ ಸಮೃದ್ಧಿ ಹಂಗೆ ಅವ್ರ ಜೀವನ ನಡೆಯಲಿ, ಮುಂದೆ ಹಂಗೆ ಸಾಗಲಿ, ಮಕ್ಕಳಿಗೂ ಒಳ್ಳೆ ರೀತಿ ಆಗಲಿ, ಅವ್ರ ಗಂಡ ಐತಿ ಒಳ್ಳೆಯ ರೀತಿ ಜೀವನ ಸಾಗಿಸ್ಲಿ, 100 ವರ್ಷ ಬಾಳಲಿ ಮನೆಯೊಳಗೆ. ಅವರು ಎಲ್ಲ ರೀತಿ ಒಂದು ಸಮಾಜಕ್ಕೆ ಮತ್ತು ಬಂಧುಗಳಿಗೆ ಎಲ್ಲರಿಗೂ ಭಾಳ ಪ್ರೀತಿಯಿಂದ ನೋಡ್ಕೊತಾರೆ. ನಮ್ಗೆ
ಭಾಳ ಅನನ್ಯವಾಗಿ ಬರಮಾಡಿಕೊಂಡು ಭಾಳ ಒಂದು ಆತ್ಮೀಯ ಸ್ವಾಗತ ಮಾಡಿದ್ರು. ಮನೆ ಎಲ್ಲ ನೋಡಿದೆ ನಾವು. ಮನೆ ಒಳಗೆ ಗಾರ್ಡನ್ನು, ಹೂವಿನ ಗಿಡಗಳು, ಗೋಡೆ ತುಂಬ ಅಂತ ಒರೇಲಿ ಪೇಂಟಿಂಗ್. ಒಬ್ಬ ಕಲಾವಿದರ ಒಂದು ಮನೆಯ ಸುತ್ತಾಗ ಈ ಥರ ಇರೋಂಗಿಲ್ಲ. ಅಂಥ ಒಂದು ಮನೆಯಲ್ಲಿ ಅವರು ಒರೇಲಿ ಆರ್ಟ್, ಆಮೇಲೆ ಪ್ರಾಣಿಗಳ ಆರ್ಟ್, ಪಕ್ಷಿಗಳ ಆರ್ಟ್, ಕಲೆ, ಸೊ ಇವ್ರಿಗೆ ಹೂವು, ಈಗ ಅನೇಕ ಥರದ ಕಲಾಕೃತಿಗಳನ್ನು ಮಾಡಿದ್ದಾರೆ. ಅದನ್ನ ನೋಡಿದ್ರೆ ನನಗಂತೂ ಭಾಳ ಸಂತೋಷ ಆಯಿತು. ನಮ್ಮ ಒಂದು ಸಮಾಜ ಒಳಗೆ ಇಂಥವ್ರು ಅದಾರಪ್ಪ ಅನ್ನೋದು ನಮ್ಗೆ ಇವತ್ತು ಗೊತ್ತಾಯ್ತು. ಅದನ್ನು ನಾವೆಲ್ಲ ಏನು ಬಿಟ್ಟು ನಮ್ಮ ಸಮಾಜ ನಾ ಹಿಂಗೆ ತಿಳ್ಕೊಂಡಿದ್ದೆ. ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ. ಅವರಿಗೆ ಭಗವಂತ ಇನ್ನೂ ಆಯುರ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಇಲ್ಲ ಪಾದನ್ನ ನಮ್ಮ ಮನೆಯೊಳಗೆ ನಮ್ಮ ಮನಿನ ಪಾವನ ಆಗದ್ರಿ ಸರ್. ಎಲ್ಲ ಒಂಚೂರ್ ನಮಗ್ ನೋಡಿದೀರಾ, ಇಷ್ಟು ಮಾತಾಡ್ತಾ ಇದ್ದೀರಾ. ನಿಮ್ಮ ಆತ್ಮ ಬಹಳ ಚೆನ್ನಾಗಿದೆ. ಮನಸ್ಸು ತುಂಬಾ ಕಾರ್ ಒಳಗ್ ಬರ್ಬೇಕಾದ್ರೆ ಎಷ್ಟು ಇದ್ ಮಾಡಿದೀರಿ. 7 ಜನ್ಮ ಪಡೆದಿರ್ಬೇಕು. ಇಲ್ಲ ರೀ, ಇದಕ್ಕೆಲ್ಲಾ ಕಾರಣ ರೀ ನಮ್ಮ ಅತ್ತೆ ಮಾವ ರೀ. ಯಾಕಂದ್ರೆ ನಮ್ಮ ಅತ್ತೆಯವರು ನಮ್ಮ ಮಾವ ಕೊಟ್ಟಿದ್ ಸಂಸ್ಕಾರ ಇದೆ. ಯಾಕಂದ್ರೆ ಅಂತವ್ರ ನಾವ್ ಪಡೆದಿದೀವ್ರಿ. ಅವ್ರು ಇರೋದ್ರಿಂದ ನಮ್ಗೆ ಈ ಸಂಸ್ಕಾರ ನಮಗ್ ಬಂದಿದಾವ್ರಿ. ಯಾಕಂದ್ರೆ ಅವ್ರ ನಾವ್ ಸೊಸೆಯಾಗಿ ಬಂದಿದೀವಿ. ಸೊಸೆ ಅಂತ ತಿಳ್ಕೊಂಡಿಲ್ಲ, ಮಗಳ ಅಂತ ತಿಳ್ಕೊಂಡಿದಾರೆ. ಅಷ್ಟು ಪ್ರೀತಿ ಮಾಡ್ತಾರ್ರಿ ನಮ್ಮ ಅತ್ತೆಯವರು. ಅದೇ ತಾಯಿ ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದಿರಿ ಇಬ್ಬರು. ಆ ಸಂಸ್ಕಾರ ಇಲ್ಲಿವರೆಗೆ ನಿಮ್ಗೆ ಕರ್ತಂದಿದೆ. ಅದು ಇನ್ನೂ ಮುಂದೆ ಹೀಗೆ ಬೆಳೀಲಿ ಅಂತ ಹೇಳಿ ಸುಮಾರು 35 ವರ್ಷ ಲ್ಯಾಮಿಂಗ್ಟನ್ ಗರ್ಲ್ಸ್ ಹೈಸ್ಕೂಲ್ನಾಗಿ ಚಿತ್ರಕಲಾ ಸೆಕ್ಷನ್ ಆಗಿ ನಿವೃತ್ತಿ ಹೊಂದಿದ್ದೇನೆ. ಈಗ ನಿವೃತ್ತಿಯಾಗಿ 15 ವರ್ಷ ಆಯಿತು. ನಂತರ ನಾನು ಕಲೆಯನ್ನು ನಶಿಸಿ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಮನೆ ಕಟ್ತಾ ಮೇಲೆ ಒಂದು ಆರ್ಟ್ ಗ್ಯಾಲರಿ ಮಾಡಿಕೊಂಡು ಅಲ್ಲಿ ಪೇಂಟಿಂಗ್ ವರ್ಕ್ ಮಾಡ್ತಾ ಇದ್ದೇನೆ. ಕಲೆಯನ್ನು ಬೆಳೆಸ್ತಾ ಇದ್ದೇನೆ. ಕಲಾಕೃತಿಯನ್ನು ರಚನೆ ಮಾಡ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಅದೇ ಒಂದು ನನಗೆ ಮುಖ್ಯ ಗುರಿ. ಅದೇ ರೀತಿ ನಾನು ಒಬ್ಬನೇ ಬೆಳಿಬಾರ್ದು ಅನ್ನುವಂಥ ಇಚ್ಛೆ ಇಟ್ಕೊಂಡು ಅನೇಕ ಕಲಾವಿದರನ್ನು ಕೂಡಿಸಿ ಒಂದು ಸಂಘಟನೆ ಮಾಡಿ ನಮ್ಮ ಹುಬ್ಬಳ್ಳಿ ಒಳಗೆ ಇನ್ನೊಬ್ಬರು ಮಹಾ ಕಲಾವಿದರಿದ್ದರು. ಅವರು MB ಮ್ಯೂಸಿಕ್, ಡಾಕ್ಟರ್ MB ಮ್ಯೂಸಿಕ್ ಅಂತ, ಅವರ ಹೆಸರಿನ ಮೇಲೆ ಒಂದು ಆರ್ಟ್ ಗ್ಯಾಲರಿ ಮಾಡಬೇಕು ಅಂತ ತಿಳ್ಕೊಂಡು ಆ ಆರ್ಟ್ ಗ್ಯಾಲರಿ ಪಡೆಯುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ವಿದ್ಯಾನಗರ ಚಿಕ್ಕರೆ ಆರ್ಟ್ ಗ್ಯಾಲರಿಯಲ್ಲಿ ಒಂದು ಕಲಾ ಗ್ಯಾಲರಿ ನಾವು ಸ್ಥಾಪನೆ ಮಾಡಿದ್ದೇವೆ. ಅಲ್ಲಿ ಸುಮಾರು 1 ವರ್ಷದಿಂದ ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ. ದೇವರು ನಿಮಗೆ ಏನು ಕೊಟ್ಟಿದ್ದಾರೆ, ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ. ನೀವು ಆತ್ಮತೃಪ್ತಿ ಆಗಿದ್ದೀರಾ. ಒಳ್ಳೆಯ ಮಗ ಇದ್ದಾರೆ, ಒಳ್ಳೆ ಬಂಧು ಬಳಗ ಇದೆ. ಆಮೇಲೆ ಮೇಡಮ್ ಅವರು ತಿರ್ಕೊಂಡೆ ಎಷ್ಟು 1 ವರ್ಷ ಆಯ್ತಾ? ಈಗ ತಾವು ಕೂಡ ಧರ್ಮಪತ್ನಿ ಅವರಿಗೆ ಕಳ್ಕೊಂಡು 1 ವರ್ಷ ಆಯ್ತು. ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಾವು ಹೋಗ್ಬೇಕಾಗಿತ್ತು. ದೇವ್ರ ಇಚ್ಛೆ ಇರುತ್ತೆ ಸರ್. ಅಲ್ಲ ಸರ್, ಅವ್ರ ಮುತ್ತೈದೆ ಭಾಗ್ಯ ಪಡ್ದಾರಲ್ಲ, ಬಹಳ ಪುಣ್ಯವಂತರು ಸರ್ ಅವ್ರ. ಯಾಕಂದ್ರೆ ಅದು ಹೆಣ್ಮಕ್ಳಿಗೆ ಬಯಸೋದೇನು, ಕಲೆಗೆ ಬಹಳ ಒಂದು ಗೌರವ ಕೊಡ್ತಿದ್ರು, ಸ್ಕೋಪ್ ಕೊಡ್ತಿದ್ರು ಅವ್ರು. ನಾವ್ ಮನೆ ಮೇಲೆ ಗ್ಯಾಲರಿ ಕಟ್ಟಿನಲ್ರಿ, ಬಡಿ ಕೊಡುನು ಮತ್ ರೊಕ್ಕ ಬರ್ತಾವ ಅಂತಿದ್ರು. ಕಟ್ರಿ ನೀವು ಅಂತಂದ್ರು. ಇರ್ಲಿ, ಅವರು ಇಲ್ಲ ಅಂತ ನೀವು ಅವರು ನಿಮ್ಮ ಒಟ್ಟಿಗೆ ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಅವ್ರು ಯಾವತ್ತು ನೀವು ಇರೋರಿಗೆ ನಿಮ್ ಜೊತೆಗಿರ್ತಾರ. ಜೀವನದೊಳಗ ಕಷ್ಟ ಸುಖ ಇರ್ತಾವ, ನಮ್ ಜಗಳ ಆಡ್ತೀವಿ, ಮತ್ ಕೂಡ್ತೀವಿ, ಗಂಡ ಅವಕ್ಕೆ ನಾವು ತಲೆ ಕಟ್ಸೋತಿಲ್ಲ. ಮತ್ತು ನಿಮ್ಮ ಹೆಸರೇನಂದ್ರಿ? ಪ್ರಸಾದ್. ಸ್ವಲ್ಪ ಏನಾದ್ರು ಪ್ರಸಾದ್ ಕೊಡ್ರಿ, ಒಂದ್ ಮಾತಾಡ್ರಿ. ನಿಮ್ಮ ಪ್ರಸಾದ ಮತ್ತು ವಾಪಸ್ ನಿಮ್ಮ ಮನೆಗೆ ಹೋಗ್ಬಾರ್ದು. ನಮ್ಮ ಮನೆಗೆ ಸ್ವಲ್ಪ ನಮ್ಮ ಮನೆಗೆ ಸ್ವಲ್ಪ ಪ್ರಸಾದ್ ಬರ್ಲಿ ಅಂತ ಒಂದು ಹಂಗ ಎರಡು ಮಾತು ಬಂದ. ಒಂದು ವಿಶೇಷ ಅಂತ ಅದನ್ನ ಕೇಳಿದೆ. ಇವು ಸರ್ಕಾರಿ ಸೇವೆಯನ್ನ ಬಿಟ್ಟು ತಂದೆಯ ಒಂದು ಕ್ಷೇಮಾಭಿವೃದ್ಧಿಗಾಗಿ ಅವರು ಬಂದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಮೆಚ್ಚಬೇಕಾದ ಪ್ರಸಾದ್ ಅವರದ್ದು ಕಲೆ. ಅದಕ್ಕಿಂತ ದೊಡ್ಡ ಪ್ರಸಾದ ಇಲ್ವೇ ಇಲ್ಲ. ಅದಕ್ಕಿಂತ ದೊಡ್ಡ ಪ್ರಸಾದ ಇಲ್ವೇ ಇಲ್ಲ. ತಂದೆ ಸಲುವಾಗಿ ಅವ್ರದ್ದು ಸರ್ಕಾರಿ ಸೇವೆ ಬಿಟ್ಟು ಬಂದಾರಪ್ಪ ಅಂತಂದ್ರೆ ಬಹಳ ಪುಣ್ಯವಂತರು. ಆಮೇಲೆ ಅಂತ ಮಗನ ಪಡ್ಲಿಕ್ಕೆ ಕೆಲವರು ಕೂಡ ಬಹಳ ಅಪರೂಪ. ಇಂಥ ಮಕ್ಕಳನ್ನ ಪಡೆಯೋದು ಬಹಳ ಅಪರೂಪ. ನನಗೆ ನಿಜವಾಗ್ಲೂ ಇವತ್ತು ತುಂಬಾ ಸಂತೋಷವಾಗಿದೆ. ಯಾಕಂತಂದ್ರೆ ನಾನು ನಮ್ಮಣ್ಣ ರಾಮು
ಗರಗ್ ಹಾಗೂ ಅವರ ಮಗ ಚಿರಂಜೀವಿ ಪ್ರಸಾದ್ ಇವರೊಂದಿಗೆ ಮುಂಜಾನೆ ಹುಬ್ಬಳ್ಳಿಯಿಂದ ನಾವು ಒಂದು ಕನದಾಳೆ ಅವರ ಪರಿವಾರದ ಅವರ ಸುಪುತ್ರಿಯ ಮಗಳ ಮದುವೆಗೆ ಬರಬೇಕಂತ ಪ್ಲಾನ್ ಮಾಡಿಕೊಂಡು ಬೆಳಗ್ಗೆ 7:30 ಬಂದ್ವಿ. ಬಂದಾದ್ಮೇಲೆ ನಾವು ನೇರವಾಗಿ ಬೆಳಗಾವಿ ಬಂದು ನಿಪ್ಪಾನಿಗೆ ಹೋದ್ವಿ. ನಿಪ್ಪಾನಿಂದ ನಾವು ಕನದಾಳೆ ಪರಿವಾರದ ಒಂದು ಮದುವೆಯ ಸಮಾರಂಭದಲ್ಲಿ ಹಾಡಿದ್ವಿ, ಖುಷಿ ಪಟ್ವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ನೆನಪು ಬರ್ತಾ ಇದ್ದಂತೆಯೇ ಶ್ರೀ ಸುರೇಶ್ ನಮ್ಮ ಸಾಂಗ್ಲಿಕರ್ ಅವರು ನಮಗೆ ಆಕಸ್ಮಿಕವಾಗಿ ಭೇಟಿಯಾದರು. ಅವರ ಪತ್ನಿಯೊಂದಿಗೆ ಬಂದಿದ್ರು, ಸಂಗೀತ ಇವರೊಂದಿಗೆ. ಅವರ ಒಂದು ಬಾಂಧವ್ಯ ನೋಡಿ ನನಗೂ ತುಂಬಲಾರದ ಖುಷಿ ಆಯಿತು. ಯಾವತ್ತಾದರೂ ಅವರು ಖುಷಿಯಿಂದ ಇರ್ತಾರೆ ದಂಪತಿಗಳು, ಎಲ್ಲಿ ಹೋದರೂ ನಗಿಸ್ತಾರೆ, ಆಟ ಹಾಡ್ತಾರೆ, ಅವ್ರ ಜೊತೆ ಎಲ್ಲರ ಜೊತೆ ಬೆರೀತಾರೆ. ಅದನ್ನೆಲ್ಲ ಕೇಳ್ತಾ ಇದ್ದೆ. ಮತ್ತೆ ನಮ್ಮ ಸುರೇಶನ್ನ ಅವರ ಗೆಳೆಯ ಅರ್ಜುನ್ ಸಾಂಗ್ಲಿಕರ್ ಅಂತ ಮೊದಲಿಂದ ಭಾಳ ವರ್ಷದಿಂದ ಪರಿಚಯ ಇತ್ತು. ಇಲ್ಲಿ 87 ಅವರ ನಡೆ ನುಡಿ ಹಾಗೂ ಅವರ ಸಂಸ್ಕಾರದ ಬಗ್ಗೆ ನನಗೆ ಭಾಳ ಗೌರವ ಇತ್ತು. ಆ ಗೌರವನ ಇದುವರೆಗೂ ಸುರೇಶ್ ಅವರು ರಿಟೈರ್ಮೆಂಟ್ ಆದ್ಮೇಲೂ ಸಹ ತಮ್ಮ ಧರ್ಮ ಪತ್ನಿಯೊಂದಿಗೆ ಸುತ್ತಾಡಿ ಅಲ್ಲಿ ಇಲ್ಲಿ ಅವರನ್ನ ಕರ್ಕೊಂಡು ಬಂದು ಪ್ರೀತಿಯಿಂದ ಎಲ್ಲ ಅತಿಥಿಗಳಿಗೆ ಸತ್ಕಾರ ಸಮಾರಂಭದಲ್ಲಿ ಭಾಗವಹಿಸಿ, ಮದುವೆ ಸಮಾರಂಭಗಳಲ್ಲಿ ಭಾಗವಹಿಸಿ ಅದನ್ನ ಅವರು ಸಂಭ್ರಮ ಪಡೋದು ನಿಜವಾಗಿಯೂ ನನಗೂ ಅಷ್ಟೇ ಸಂತೋಷ ಅನಿಸ್ತದೆ. ನಿಜವಾಗಿಯೂ ಮನೆ ನೋಡಿ ನಮ್ಗೆ ತುಂಬಾ ಸಂತೋಷವಾಯ್ತು. ಬಹಳ ಯಾವುದೋ ಒಂದು ಸ್ವರ್ಗಕ್ಕೆ ಬಂದಂಗ ಆಯ್ತು ಅಂತ ಅನಿಸ್ತಾ ಇದೆ ನನಗೆ. ಸ್ವರ್ಗಕ್ಕೆ ಬಂದಂಗ ಆಯ್ತು ನನಗೆ. ಸೊ ನನಗೆ ಬಹಳ ಖುಷಿ ಆಯ್ತು. ಮನೆಯ ಬೃಂದಾವನ, ಮನೆಯ ದೇವಾಲಯ, ಮನೆಯ ಮಂತ್ರಾಲಯ ಅಂತ ನಿಜವಾಗಿಯೂ ಇದನ್ನ ಇವರು ಕನಸನ್ನ ನನಸು ಮಾಡಿದ್ದಾರೆ. ಆ ಭಾಗ್ಯ ಇವರಿಗೆಲ್ಲ ಕೊಡ್ಲಿ, ಅವ್ರಿಗೆ ದಂಪತಿಗಳಿಗೆ ದೀರ್ಘಾಯುಷ್ಯ ಕೊಡ್ಲಿ, ಅವರ ಹುಟ್ಟು ಹಾಕಿದ ಸಂಸ್ಕಾರಸ್ಥ ಅವರ ಕುಟುಂಬದ ಹಿರಿಯರಿಗೆ ಅವರಿಗೆ 100 ವರ್ಷ ಆಯುಷ್ಯನ ದಂಪತಿ ಕೊಡ್ಲಿ ಅಂತ ಬೇಡ್ಕೊಳ್ತಾ ನನ್ನನ್ನ ಗೌರವಿಸಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಹಾಡ ಅನ್ಕೋತ್ ಮಾಡಿದ್ರೆ ಬಹಳ ಖುಷಿ ಆಗ್ತದ, ಸುಮ್ನೆ ಮಾಡೋಕ್ಕಿಂತಲೂ. ಸರ್ ನಿಮಗ್ ತ್ರಾಸ್ ಮಾಡ್ತೀನಿ ಇವತ್ತ. ಎಷ್ಟ್ ಆಗ್ತದ ಸರ್ ಹಾಡ ಅನ್ರಿ? ಎಷ್ಟು ಕಾಡ್ಸಿದ್ರಪ್ಪ ಅವ್ರ ಮನೆಗೆ ಹೋದೆ. ಏನ್ ಹಾಡ ಅಂದ್ರು ಎನ್ ಒಡೆಯನ ಹಾಡುವೆ ಬೇಡಿದೊಡೆ, ಎನ್ ಒಡೆಯನ ಬೇಡುವೆ ಹಾಡುವೆ, ಎನ್ ಒಡೆಯನ ಹಾಡುವೆ ಬೇಡಿದೊಡೆ, ಎನ್ ಒಡೆಯನ ಬೇಡುವೆ ಎನ್ನ ಭಕ್ತಿಯನ್ನು ಭಿನ್ನಯಿಸುವೆ, ಒಡಲ ತೋರಿ ಎನ್ನ ಬಡತನ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಶರಗೊಡ್ಡಿಬೆ. ನಡುವಿನ ಅವ್ರಿಗೆ ಮಾಡಿ. ನಿಮಗೆ ಮೊದಲು ನಿಮಗೆ ಸ್ಥಾನ. ಯಾಕಂದ್ರೆ ನೀವು ಚಿಕ್ಕವರಿದ್ರು ನೀವು ಅದೇ ಮೊದಲು ನಿಮಗ. ಯಾಕಂದ್ರೆ ಅದೇ ಮೇನ್ ಅದೇ ಇರ್ತದಲ್ಲ. ಯಾಕಂದ್ರೆ ನಮ್ಮಲ್ಲಿ ಅವ್ರಿಗೆ ಮೊದಲು ಇದಿದೆ. ಚಿಕ್ಕವರು ಅಂತಂದ್ಮೇಲೆ ಅವರು ಬಹಳ ನಮ್ಮ ಸಲುವಾಗಿ ಇದನ್ನ ಇರ್ತಾರ. ಅವ್ರ ರಿಯಲ್ ಟೋಪ್ ಮತ್ತೆ ಇದು ಮಾಲಿ ಬೇಕಾದ್ರಲ್ಲಿ ತಗೊಳ್ಳಿ. ಇಂದು ಆನಂದನ ತಾಳಲ ಸರಿ ಹೇಳ್ರಿ, ಅದು ಬರ್ತದ. ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ, ದೇವರೆಂದು ಪ್ರೇಮಕ ರೂಪ, ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಲಿ ಜನ್ಮ ಸಾರ್ಥಕ, ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ಓಡುವ ನದಿ ಸಾಗರವು ಸೇರಲೇಬೇಕು, ನಾವು ನೀವು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ನೀವು ಅನ್ರಿ
ಧನ್ಯವಾದ. ಶ್ರೀ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಕುರ್ಮಿ ದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮ ಸಂಸಾರ ಆನಂದ ಸಾಗರ, ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವದಿಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಅವ್ರ ಒಂದು ಸಣ್ಣ ಮಗುವಿನಂಗ ಹಂಗಾದಾರ ಅವ್ರಿಗೆ ನೋಡಿ ಎಲ್ಲ ಹೆಂಗೆ ತನ್ನ ಬ್ಯಾಗಲ್ಲಿ ಹೆಂಗ್ ಇಟ್ಕೊಂಡು ಹೆಂಗ್ ಮಾಡ್ಕೊಂಡು ಹೆಂಗ್ ಮಾಡ್ತಾ ಇದಾರೆ ನೋಡಿ. ಅದು ತೋರಿಸ್ಕೊಡ್ತಾ ಇದೆ ಸರ್, ಅವಾಗಿಂದ ನೋಡ್ತಾ ಇದ್ದೀನಿ ನಾನು. ಅದೇ ಅವ್ರ ಕಾಲು ನೋವಿದೆ ನೋಡ್ರಿ ಸರ್. ಇದೆಲ್ಲ ಸರ್ ನಮ್ ನೆನಪುಗಳು ಅದಾವ್ರಿ. ಇದ್ರೊಳಗ ಸ್ಪೆಷಲ್ ಅದ ಸರ್, ನಮಗ ಒಂದೊಂದೊಂದು ಕೊಟ್ಟಿದ್ದರಿ. ಇದು ಶಾವಿಗೆ ಮದುವೆ ಟೈಮ್ ಕೊಟ್ಟಿದ್ದಾನ? ಇಲ್ಲ ರೀ, ನಮ್ಮ ಈಗ ನಾವ್ ವಿಡಿಯೋ ಮಾಡ್ತೀವಲ್ರಿ, ನಮ್ಮ ಅತ್ತೆ ನಮ್ಮ ಅತ್ತೆಯವರು ಶಾವಿಗೆ ಮನೆ ಕೊಟ್ಟಾರಿ. 100 ವರ್ಷದ ಸರ್ ಶಾವಿಗೆ ಮನೆ ರೀ. ಹಾ ಸರ್, ಮನೆ ಇಟ್ಕೊಂಡು ದಿಂಬು ಇಟ್ಕೊಂಡು ಕೌಂದಿ ಇಟ್ಕೊಂಡು ಕೆಳಗ ಅದೇ ಸರ್ ಇವೆಲ್ಲ ಕೊಟ್ಟಿದಾರ್ರಿ. ಆಮೇಲೆ ಇದು ಫಿರ್ಕಿ. ನಮ್ಮ ಬಸಿತಿದ್ರಿ. ಹೌದ್ ಸರ್. ನಾನು ಒಂದು ಇದು ಇತ್ತು, ಏನೋ ಬುಟ್ಟಿ, ಬಿದಿರಿನ ಬುಟ್ಟಿ ನೀವು ಮಾಡ್ತಿದ್ರಿ ಸರ್? ಸರ್ ಎಲ್ಲ ಇದೆ, ಬಿಸು ಕಲ್ಲಿದೆ, ರುಬ್ಬೋದಿದೆ, ಆಮೇಲೆ ಎಲ್ಲ ಒಣಕೆ ಇದೆ ಎಲ್ಲ ಸರ್, ಎಲ್ಲ ಇಟ್ಕೊಂಡಿದೀವಿ ನೆನಪು ಸಲುವಾಗಿ. ಅದೆಲ್ಲ ಅಡಿಗೆ ಮಾಡ್ಲಿಕ್ಕೆ ಸರ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಅಡಿಗೆ ಮಾಡುವಾಗ ಇಟ್ಕೊಂಡಿರ್ತೀವಿ ಸರ್, ವಿಡಿಯೋ ಮಾಡುವಾಗ. ಆರಾಮಿಲ್ ಮಕ್ಕೋಬಹುದು ಅಲ್ವಾ? ಇದು ನಮ್ಮ ಮಕ್ಕಳ ರೂಮ್ ರೀ. ಮಗ ಮತ್ತೆ ಮಗಳು ಮಕ್ಕಳದೆಲ್ಲ ಪುಸ್ತಕಗಳೆಲ್ಲ ಇನ್ನೊಬ್ರು ಮಾದರಿ ಬಿಡೋದು. ಇನ್ನೊಂದು ಸಂಸಾರಕ್ಕ ನಿಮ್ಮ ನಾವು ಹೋಗಿದ್ದೇವೆ ನಮ್ಮ ಎಲ್ಲಾರು ಕರ್ಕೊಂಬರ್ರಿ ಸರ್, ಒಂದ್ಸಲ ಆರಾಮಾಗಿ ಅವರು ಬರ್ಲಿ. ಪ್ರಸಾದ್ ಅವ್ರ ಕರ್ಕೊಂಬರ್ರಿ, ಮೇಡಮ್ ಅವ್ರಿಗೆ, ಮಗನಿಗೆ. ನಾವು ಬರ್ತೀವಿ, ನಾವು ಒಂದ್ಸಲ ಬರ್ತೀವಿ ಸರ್. ಓಕೆ ಸರ್, ನಿಮ್ದೆಲ್ಲ ಮೊಬೈಲ್ ತಗೊಂಡ್ರಿ? ನಿಮ್ಗೇನು ನೀರದು ಏನು ಬೇಕಾ? ಈಗ ಏನು ಬೇಡ ಸರ್. ಓಕೆ, ನಿಮ್ಮ ಚೀಲ ಅದು ಎಲ್ಲೆಲ್ಲಿದಾವೆ ನೋಡ್ರಿ ಸರ್. ಓಕೆ ರೀ ಸರ್. ಸರ ಅದೇನು ಅನ್ನಕ್ ಹೋಗ್ಬೇಡ್ರಿ, ಖಾಲಿ ಬಂದಿಲ್ಲ ನೀವು. ಇಲ್ರಿ ಅದೆಲ್ಲ ಅನ್ಬೇಡ್ರಿ ಸರ್. ಹಾ, ಅದ ಪ್ರೀತಿ, ಆಮೇಲೆ ನಿಮ್ಮ ಆಶೀರ್ವಾದ, ನಿಮ್ಮ ಮಾತುಗಳ. ಅಲ್ಲ ಸರ್, ಎಲ್ಲಿ ಎಷ್ಟು ಸಾಹಸ ಮಾಡ್ತಾರ, ನಾನು ಮಾಡ್ತೀನಿ ಅಂತ ಹೇಳಿ ಅಷ್ಟೆಲ್ಲ ಇದು ಮಾಡ್ಕೊಂಡ್ರು ಹೆಂಗ್ ಗುದ್ದಾಡ್ತಾರ, ತಾನಾಗಿ ಹೆಂಗ್ ಮಾಡ್ಕೊತ. ಇನ್ನು ನಾವ್ ಎಷ್ಟು ಕಲಿಯೋದಿದೆ ಅಂತ ಇದೀನಿ ನಾನು ನೋಡಿ. ಅಲ್ಲ, ಇಷ್ಟು ಕಾಲು ಕೈಯೆಲ್ಲ ಗಟ್ಟಿದ್ದು ಹಿಂಗ್ ಮಾಡ್ತೀವಿ. ಜೀವ ಅವ್ರು ಎಷ್ಟು ನಡ್ಕೊಂಡ್ ಗುದ್ದಾಡ್ಕೊಂಡ್ ಅವ್ರು ಬಂದಾರ ಅಲ್ಲಿಂದ, ಮತ್ತ ಹುಬ್ಳಿದಿಂದ. ಸರ್ ಕೂಡ್ರಿ, ಇಲ್ಲ ನೀವು ಕೂತ್ಕೋರಿ ಸರ್, ಕೂಡ್ರಿ ನೀವು. ಹಾ ಕೂಡ್ರಿ, ಆರಾಮಾಗಿ ಕೂಡ್ರಿ. ಓಕೆ ರೀ ಸರ್. ಓಕೆ, ಧನ್ಯವಾದ ಸರ್. ನಿಮ್ಗೆ ಹಾಡ ಹೇಳ್ರಿ ಅಂತ ಭಾಳ ತ್ರಾಸ ಮಾಡಿದೆ. ಓಕೆ, ಭಾಳ ಧ್ವನಿ ಚೆನ್ನಾಗಿದೆ ಸರ್. ಮತ್ತೆ ಬರ್ರಿ ಆರಾಮಾಗಿ, ಮತ್ತೆ ಮ್ಯಾಲೆ ಕೂತ್ಕೊಂಡು ಸ್ವಲ್ಪ ಎಲ್ಲ ಹಾಡೋದು ಅನ್ರಂತೆ. ಓಕೆ ಓಕೆ ಪ್ರಸಾದ್ ಅವ್ರು, ಓಕೆ ಬಾಯ್. ಓಕೆ ಸರ್, ಬಾಯ್ ರೀ, ಬಾಯ್. ನಮ್ಮ 7:30 ಆಯ್ತು. ನೋಡಿದ್ರ ಮನಿ ಒಳಗೆ ಅತಿಥಿಗಳು ಬಂದಾಗ ಮನಿ ತುಂಬಿದಂಗಿತ್ತು. ಎಷ್ಟೊಂದು ಮಾತಾಡಿದ್ರು ಅಂಕಲ್ ಅವರು, ನಮ್ಮ ಸರ್ ಬೆಟಗೇರಿ ಸರ್ ಅವರು, ಪ್ರಸಾದ್ ಅವರಿಗೆ ನೋಡಿದ್ದು ಎಷ್ಟು ಅವ್ರ ಅಪ್ಪಾಜಿ ಬಗ್ಗೆ ಕಾಳಜಿ ಮಾಡ್ತಾಯಿದ್ರು. ನಿಜವಾಗ್ಲೂ ಸ್ಪೆಷಲಾಗಿ ಇರ್ತಾರೆ ಹಿಂಗೆ.
ಮತ್ತು ಭಾಳ ನನಗಂತೂ ಭಾಳ ಖುಷಿಯಾಗೈತೆ ಅವ್ರಿಗೆ ನೋಡಿ. ಆರೋಗ್ಯ ಆಯುಷ್ಯ ಕೊಟ್ಟ ಅವ್ರಿಗೆ ಚೆನ್ನಾಗಿಟ್ಟಿರಲಿ. ಮತ್ತು ಚಿನ್ನು ಅವರಿಗೆ ಬಿಡಕ್ಕೆ ಹೋಗಿದ್ದಾರೆ ಈಗ, ಅವರು ಬಿಟ್ಟು ಬರಲಿ. ನಾನು ಸದ್ಯಾಗ ನನ್ನ ಡ್ರೆಸ್ಸನ್ನು ಚೇಂಜ್ ಮಾಡಿ ಇಷ್ಟಪಟ್ಟು ನೋಡಿದ್ದೀರಾ. ಇಷ್ಟನೂ ಆಗೈತೆ ನಿಮ್ಗೆ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗಬೇಡ್ರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ನೋಡಿ. ಮತ್ತು ಮದುವೆದ ಏನು ವಿಡಿಯೋ ಇದೆಯಲ್ಲ ಅದು ಸಪ್ರೇಟಾಗಿ ನಿಮಗೆ ನಾನು ಬಿಟ್ಟಿರ್ತೀನಿ. ಈ ವಿಡಿಯೋ ಏನಿದೆಯಲ್ಲ ಇದು ನಮ್ದು ಲಾಗ್ ಇದೆ.